ಹಲೋ ಗೆಳೆಯರೇ, ಈ ವಿಡಿಯೋಲಿ ನೋಡೋಣ ನಾವು ಚಾಟಿಂಗ್ ಹೇಗೆ ಮಾಡೋದು ಇಂಟರ್ನೆಟ್ ಅಲ್ಲಿ ಅಂತ. ನಾನೊಂದು ಬ್ರೌಸರ್ ಓಪನ್ ಮಾಡ್ತೀನಿ. ಸೊ ಬ್ರೌಸರ್ ಅಲ್ಲಿ ಮೊದಲಿಗೆ ಜಿಮೇಲ್ ಓಪನ್ ಮಾಡ್ತೀನಿ ನಾನು. ಜಿಮೇಲ್ ಅಲ್ಲಿ ಯಾವ್ದಾದ್ರು ಒಂದು ಅಕೌಂಟ್ ಓಪನ್ ಮಾಡಿ. ನೀವು ನಿಮ್ಮ ಅಕೌಂಟ್ ಯಾವ್ದಿರುತ್ತೋ ಅದನ್ನ ಓಪನ್ ಮಾಡಿ. ನಿಮ್ಮ ಅಕೌಂಟ್ ಬಂದ ನಂತರ ಅಲ್ಲಿ ಚಾಟಿಂಗ್ ಆಪ್ಷನ್ ಇರುತ್ತೆ. ಅದಾದ ನಂತರ ಜಿ ಟಾಕ್ ಅನ್ನೋದು ಸರ್ಚ್ ಅಲ್ಲಿ ಕೊಡ್ತೀನಿ ನಾನು. ಸೊ ಜಿ ಟಾಕ್ ಒಂದು ಆಪ್ಷನ್ ಇದೆ ಚಾಟಿಂಗ್ ಮಾಡೋದಕ್ಕೆ. ಅದಾದ ನಂತರ ಯಾಹೂ ಮೆಸೆಂಜರ್ ಅಂತ ಒಂದಿದೆ. ಸ್ಕೈಪ್ ಅಂತ ಒಂದು ಮೆಸೇಜಿಂಗ್ ಸರ್ವಿಸ್ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಜಿಮೇಲ್ ಅಕೌಂಟ್ ಅಲ್ಲಿ ಕೆಳಗಡೆ ಚಾಟ್ ಆಪ್ಷನ್ ಇದೆ. ಲೋಡಿಂಗ್ ಅಂತ ತೋರಿಸ್ತಾ ಇದೆ. ಅಂದ್ರೆ ನಮ್ಗೆ ಯಾರ್ಯಾರು ಫ್ರೆಂಡ್ಸ್ ಇದಾರೆ ಆ ಲಿಸ್ಟ್ ನಲ್ಲಿ ಲೋಡ್ ಮಾಡ್ತಿರುತ್ತೆ. ಅಲ್ಲಿವರೆಗೂ ನಾನು ಜಿ ಟಾಕ್ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಜಿ ಟಾಕ್ ಅಂತ ಕ್ಲಿಕ್ ಮಾಡಿದಾಗ ನೀವು ಜಿ ಟಾಕ್ ಇನ್ಸ್ಟಾಲ್ ಮಾಡ್ಬೋದು ಅಥವಾ ಯಾಹೂ ಮೆಸೆಂಜರ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಬೋದು. ನೋಡಿ, ಯಾಹೂ ಮೆಸೆಂಜರ್ ಡೌನ್ಲೋಡ್ ಮಾಡೋದಕ್ಕೆ ಆ ಪೇಜ್ಗೆ ಹೋಗ್ಬೇಕಾಗತ್ತೆ. ಅದಾದ ನಂತರ ಸ್ಕೈಪ್ ಅಂತ ಒಂದಿದೆ. ಸ್ಕೈಪ್ ಕೂಡ ಇನ್ಸ್ಟಾಲ್ ಮಾಡ್ಬೋದು ನೀವು. ಸ್ಕೈಪ್ ವಿಂಡೋಸ್ಗೋಸ್ಕರ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡಿದ್ರೆ ಜಿ ಟಾಕ್ ಅಲ್ಲಿ ಎರಡು ಸಾಫ್ಟ್ವೇರ್ ಇದೆ. ಒಂದು ಮೊಜಿಲ್ಲಾ ಬ್ರೌಸರ್ ಅಥವಾ ನಿಮ್ಮ ಇಂಟರ್ನೆಟ್ ಎಕ್ಸ್ಪ್ಲೋರರ್ಗೋಸ್ಕರನೇ ಇನ್ಸ್ಟಾಲ್ ಮಾಡುತ್ತೆ. ಇನ್ನೊಂದು ಸಪರೇಟ್ ಸಾಫ್ಟ್ವೇರ್ ಇರುತ್ತೆ. ಸೊ ನಾನು ಮೊದಲಿಗೆ ಇನ್ಸ್ಟಾಲ್ ಪ್ಲಗಿನ್ ತೋರಿಸ್ತೀನಿ ನಿಮಗೆ. ಇನ್ಸ್ಟಾಲ್ ವಿಡಿಯೋ ಚಾಟ್ ಪ್ಲಗಿನ್ ಅಂತ. ಸೊ ಇದನ್ನ ಕ್ಲಿಕ್ ಮಾಡಿದಾಗ ಈ ಆಪ್ಷನ್ ಬರುತ್ತೆ. ಸೇವ್ ಫೈಲ್ ಅಂತ ಕೊಟ್ಟಾಗ ಅದು ನಮ್ಮ ಕಂಪ್ಯೂಟರ್ಗೆ ಡೌನ್ಲೋಡ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನಮ್ಮ ಜಿಮೇಲ್ ನಲ್ಲಿ ಯಾರ್ಯಾರು ಫ್ರೆಂಡ್ಸ್ ಆನ್ಲೈನ್ ಇದ್ದಾರೆ ಅಂತ ತೋರಿಸ್ತಾ ಇದೆ. ಕೆಲವರು ಬಿಸಿ ಇದೆ ನೋಡಿ, ಆರೆಂಜ್ ಅಲ್ಲಿರೋ ಬಿಸಿ ಇದೆ, ರೆಡ್ ಅಲ್ಲಿರೋರು ಬಿಸಿ ಇದೆ. ಸೊ ಈ ರೀತಿ ಸಾಕಷ್ಟು ಜನ ಇದೆ. ಸೊ ನಾನು ಸದ್ಯಕ್ಕೆ ಇನ್ವಿಸಿಬಲ್ ಅಂತ ಹಾಕೊಂಡಿದ್ದೀನಿ. ಅಂದ್ರೆ ಯಾರಿಗೂ ನಾನು ಆನ್ಲೈನ್ ಅಂತ ಗೊತ್ತಾಗಲ್ಲ. ಸೊ ಇನ್ವಿಸಿಬಲ್ ತೆಗೆದಾಕ್ಬಿಟ್ರೆ ನಾನು ಆನ್ಲೈನ್ ಇದ್ದೀನಿ ಅಂತ ತೋರಿಸುತ್ತೆ. ಸೊ ಈ ರೀತಿ ನಾವು ಯಾರಿಗಾರು ಮಾತಾಡ್ಬೇಕಂದ್ರೆ ಅವ್ರು ಆನ್ಲೈನ್ ಆದ್ರೂ ಇರಬೇಕು. ಸೊ ಇವ್ರು ಯಾರು ಆನ್ಲೈನ್ ಇಲ್ಲ ಸದ್ಯಕ್ಕೆ. ಸೊ ಒಬ್ರ ಹತ್ರ ಮಾತಾಡ್ಬೇಕು, ಇವ್ರು ಬಿಸಿ ಇದ್ದಾರೆ, ಇವ್ರ ಹತ್ರ ಹೋಗಿ ಕ್ಲಿಕ್ ಮಾಡಿ ಇಲ್ಲಿ ಚಾಟ್ ಅಂತ ಕೊಡ್ಬೋದು. ನೋಡಿ, ಇಲ್ಲಿ ಇವ್ರಿಗೆ ಹೋಗಿ ಇಲ್ಲಿ ಕ್ಲಿಕ್ ಮಾಡಿ ಚಾಟ್ ಅಂತ ಕೊಟ್ರೆ, ಸೊ ನಾವಿಲ್ಲಿ ಹಾಯ್ ಅಂತ ಟೈಪ್ ಮಾಡಿ ಅಥವಾ ಏನಾದ್ರು ಟೈಪ್ ಮಾಡಿ ಎಂಟರ್ ಅಂತ ಕೊಟ್ರೆ ಅವ್ರಿಗೆ ಹೋಗುತ್ತೆ. ಸೊ ನಾನು ಸದ್ಯಕ್ಕೆ ಪ್ಲಗಿನ್ ಡೌನ್ಲೋಡ್ ಮಾಡಿರುವಂತ ಪ್ಲಗಿನ್ ನ ಇನ್ಸ್ಟಾಲ್ ಮಾಡ್ತೀನಿ. ಸೊ ಆ ಪ್ಲಗಿನ್ ಇನ್ಸ್ಟಾಲ್ ಆದ ನಂತರ ನಾವು ವಿಡಿಯೋ ಚಾಟ್ ಮಾಡಬಹುದು. ಸೊ ಇಲ್ಲಿ ಸ್ಕೈಪ್ ಅಂತ ಒಂದಿದೆ. ಸೊ ಇದರಲ್ಲೂ ನೀವು ವಿಡಿಯೋ ಚಾಟಿಂಗ್ ಎಲ್ಲ ಮಾಡಬಹುದು ಫ್ರೆಂಡ್ಸ್ ಜೊತೆ. ಸೊ ವಿಂಡೋಸ್ಗೆ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಡೌನ್ಲೋಡ್ ಅಂತ ಕೊಟ್ರೆ ನಿಮ್ಮ ಕಂಪ್ಯೂಟರ್ಗೆ ಡೌನ್ಲೋಡ್ ಆಗುತ್ತೆ. ಸೊ ಅದಾದ ನಂತರ ಇನ್ಸ್ಟಾಲ್ ಮಾಡಬೇಕಾಗತ್ತೆ ನೀವು. ಸೊ ನೀವು ಯಾಹೂ ಮೆಸೆಂಜರ್ ಕೂಡ ಡೌನ್ಲೋಡ್ ಮಾಡಬಹುದು. ಇದರಲ್ಲೂ ವಿಡಿಯೋ ಚಾಟ್ ಕೂಡ ಇರುತ್ತೆ ಅಥವಾ ವಾಯ್ಸ್ ಚಾಟ್ ಕೂಡ ಇರುತ್ತೆ ಇದರಲ್ಲೂ. ಸೊ ಈ ರೀತಿ ಯಾಹೂ ಆಗ್ಬೋದು ಅಥವಾ ಜಿ ಟಾಕ್ ಆಗ್ಬೋದು, ಯಾವ್ದಾದ್ರು ಒಂದು ಸಾಫ್ಟ್ವೇರ್ ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅಥವಾ ನಿಮ್ಮ ಜಿಮೇಲ್ ಅಲ್ಲೇ ಚಾಟಿಂಗ್ ಆಪ್ಷನ್ ಇದೆ, ಅದನ್ನು ಮಾಡಬಹುದು. ಸೊ ನೋಡಿ, ಯಾಹೂ ಮೆಸೆಂಜರ್ ನಾನು ಕೊಟ್ಟಾಗ ಈ ರೀತಿ ಒಂದು ಫೈಲ್ ಬರುತ್ತೆ. ಸೇವ್ ಫೈಲ್ ಅಂತಂದ್ರೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಸೇವ್ ಆಗುತ್ತೆ. ಅದಾದ ನಂತರ ಇನ್ಸ್ಟಾಲ್ ಮಾಡ್ಕೋಬಹುದು. ಸದ್ಯಕ್ಕೆ ನಾನು ಕ್ಯಾನ್ಸಲ್ ಅಂತ ಕೊಡ್ತೀನಿ. ನಾನು ಜಿ ಟಾಕ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಹೆಂಗ್ ಮಾಡೋದು ಅಂತ. ಸೊ ಯಾಹೂ ಸದ್ಯಕ್ಕೆ ಬೇಡ. ಯಾಹೂ ಮತ್ತೆ ಜಿಮೇಲ್ ನೀವು ಸ್ಕೈಪ್ ನೀವು ಯೂಸ್ ಮಾಡ್ಕೋಬಹುದು. ಅದೇ ರೀತಿ ಸ್ಕೈಪ್ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಸೊ ನಾನು ಜಿ ಟಾಕ್ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ. ನೋಡಿ, ಮೊದಲಿಗೆ ಪ್ಲಗಿನ್ ಇನ್ಸ್ಟಾಲ್ ಮಾಡ್ತಾ ಇದೀನಿ. ನಾನು ಪ್ಲಗಿನ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ಮುಂಚೆ ನಾವು ಈ ವಿಡಿಯೋಲಿ ಹೋಗಿದ್ವಿ, ಇದನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ನೆಕ್ಸ್ಟ್ ಇದನ್ನ ತೋರಿಸ್ತೀನಿ ಹೇಗೆ ಇನ್ಸ್ಟಾಲ್ ಮಾಡೋದು ಜಿ ಟಾಕ್ ಅಂದ್ಬಿಟ್ಟು.
ಸ್ವಲ್ಪ ಸಮಯ ತಗೊಳುತ್ತೆ ಇದು ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗೋದಕ್ಕೆ. ಸೊ ಈ ರೀತಿ ಪ್ಲಗಿನ್ ಇನ್ಸ್ಟಾಲ್ ಆಗ್ತಾ ಇದೆ ನೋಡಿ. ಸೊ ಪ್ಲಗಿನ್ ಇನ್ಸ್ಟಾಲ್ ಕಂಪ್ಲೀಟ್ ಆದ್ಮೇಲೆ ಅದು ನಮ್ಮನ್ನ ಬ್ರೌಸರ್ ರೀಸ್ಟಾರ್ಟ್ ಮಾಡಕ್ ಹೇಳುತ್ತೆ. ಡೌನ್ಲೋಡ್ ಕಂಪ್ಲೀಟ್ ಆಗಿದೆ. ಸೊ ಈಗ ಇನ್ಸ್ಟಾಲ್ ಮಾಡ್ತಾ ಇದೆ. ಸೊ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆದ್ಮೇಲೆ ರೀಸ್ಟಾರ್ಟ್ ಬ್ರೌಸರ್ ಅಂತ ಕೊಟ್ರೆ ನಮ್ಮ ಮೊಜಿಲಾ ರೀಸ್ಟಾರ್ಟ್ ಆಗುತ್ತೆ. ಸೊ ನಾವು ಸೇವ್ ಅಂಡ್ ಕ್ವಿಟ್ ಅಂತ ಕೊಡ್ತೀನಿ, ಮತ್ತೆ ಮೊಜಿಲಾ ಓಪನ್ ಆಗುತ್ತೆ. ಸೊ ಈ ರೀತಿ ವಾಯ್ಸ್ ಮತ್ತು ವಿಡಿಯೋ ಪ್ಲಗಿನ್ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಇಲ್ಲಿ ಮತ್ತೆ ನಾನು ಸೈನ್ ಇನ್ ಆಗ್ತೀನಿ. ಸೊ ಈ ರೀತಿ ಸೈನ್ ಇನ್ ಆದ್ಮೇಲೆ ನೀವು ಚಾಟಿಂಗ್ ಮಾಡ್ಬೇಕಾದ್ರೆ ವಿಡಿಯೋ ಚಾಟಿಂಗ್ ಹೋಗ್ಬೋದು. ಸೊ ನಿಮ್ಗೆ ವಿಡಿಯೋ ಚಾಟಿಂಗ್ ಡೆಮೋ ಬೇಕಂತಂದ್ರೆ ಡೆಮೋ ನೋಡ್ಬೋದು ನೀವು. ಲರ್ನ್ ಮೋರ್ ಅಂತ ಕ್ಲಿಕ್ ಮಾಡಿದ್ರೆ ಡೆಮೋ ತೋರಿಸುತ್ತೆ, ಹೇಗೆ ಮಾಡೋದು ಅಂತ ಹೇಳಿ ತೋರಿಸುತ್ತೆ. ಸೊ ಅಥವಾ ನೋಡಿ ಇಲ್ಲಿದೆ. ಸೊ ಇದನ್ನ ಡೆಮೋ ನಾವು ನೋಡ್ಬೇಕು ಅಂತಂದ್ರೆ ಕ್ಲಿಕ್ ಮಾಡಿದಾಗ ನಮ್ಗೆ ಯೂಟ್ಯೂಬ್ ನಿಂದ ತೋರಿಸುತ್ತೆ, ಡೆಮೋ ತೋರಿಸುತ್ತೆ. ಸೊ ಇಲ್ಲಿ ನೋಡಿ ವಿಡಿಯೋ ಚಾಟ್ ಅಲ್ಲಿ ಇದ್ದೀನಿ ನಾನು ಅಂತ ತೋರಿಸ್ತಾ ಇದೆ. ಸೊ ನಾನು ಅಲ್ಲೋಗಿ ವಿಡಿಯೋ ಚಾಟ್ ಅಲ್ಲಿ ಇದೀನಿ ಅಂತ ತೋರಿಸುತ್ತೆ. ಯಾರ್ಯಾರು ವಿಡಿಯೋ ಚಾಟ್ ಅಲ್ಲಿ ಇದ್ರೋ ಅವ್ರಿಗೆ ಈ ರೀತಿ ಸಿಂಬಲ್ ತೋರಿಸ್ತಾ ಇರುತ್ತೆ. ಸೊ ನಾವು ಹೋಗಿ ವಿಡಿಯೋ ಚಾಟಿಂಗ್ ಮಾಡಬಹುದು. ಸದ್ಯಕ್ಕೆ ಈ ರೀತಿ ನಾನು ಸೆಲೆಕ್ಟ್ ಮಾಡ್ಕೊಂಡಾಗ ನೋಡಿ ಇವರು ವಿಡಿಯೋ ಚಾಟ್ ಅಲ್ಲಿ ಇಲ್ಲ, ಬಟ್ ವಿಡಿಯೋ ಚಾಟ್ ಅಲ್ಲಿ ಟ್ರೈ ಮಾಡಿದ್ರೆ ಸೊ ಅನೇಬಲ್ ಟು ಸ್ಟಾರ್ಟ್ ಅಂತ ಇದೆ, ಅಂದ್ರೆ ಅವ್ರು ಇನ್ಸ್ಟಾಲ್ ಮಾಡಿಲ್ಲ ಪ್ಲಗಿನ್ ಅವ್ರ ಕಂಪ್ಯೂಟರ್ ಅಲ್ಲಿ. ಸೊ ಅವರು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಅವರು ವಿಡಿಯೋ ಚಾಟ್ಗೆ ಯೂಸ್ ಮಾಡಬಹುದು. ಸೊ ನಿಮ್ಗೆ ಇಲ್ಲಿ ಡೆಮೋ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಡೆಮೋ ಬರುತ್ತೆ, ಈ ರೀತಿ ವಿಡಿಯೋ ಬರುತ್ತೆ ನಿಮ್ ಫ್ರೆಂಡ್ದು ನೀವು ಮಾತಾಡ್ಬೇಕು ಅಂತಂದ್ರೆ. ಸೊ ನೀವು ಅದನ್ನ ಉಪಯೋಗಿಸಬಹುದು ನೋಡಿ ಇಲ್ಲಿ. ಸೊ ಈ ರೀತಿ ನಾವು ಜಿಟಾಕ್ ಇಂದ ವಿಡಿಯೋ ಚಾಟಿಂಗ್ ಕೂಡ ಮಾಡಬಹುದು. ಸೊ ಅದಕ್ಕೆ ನಾವು ವಿಡಿಯೋ ಚಾಟಿಂಗ್ಗೆ ಪ್ಲಗಿನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಾನು ನಿಮಗೆ ತೋರಿಸಿದ್ದೀನಿ ಇಲ್ಲಿ ನೋಡಿ, google.com/talk ಅಂತ ಇಲ್ಲಿಗೆ ಹೋದ್ರೆ ನಿಮ್ಗೆ ಇದನ್ನ ಇನ್ಸ್ಟಾಲ್ ಮಾಡಿದ್ರೆ ಬರುತ್ತೆ. ಸೊ ಇವಾಗ ನಾನು ಜಿಮೇಲ್ ಇಲ್ಲದೆ, ಅಂದ್ರೆ ಜಿಮೇಲ್ ಅಕೌಂಟ್ ಒಳಗಡೆ ಲಾಗಿನ್ ಆಗದೆ ಸಾಫ್ಟ್ವೇರ್ ಅಲ್ಲಿ ಲಾಗಿನ್ ಆಗೋದು ನೋಡಿ. ಮೊಜಿಲಾ ಓಪನ್ ಮಾಡದೆ ಮಾಡಕ್ಕೆ ಇನ್ನೊಂದು ಆಪ್ಷನ್ ಇದೆ, ಅದು ಡೌನ್ಲೋಡ್ ಜಿಟಾಕ್ ಅಂತ ಒಂದು ಆಪ್ಷನ್ ಇದೆ. ಸೊ ಈ ಡೌನ್ಲೋಡ್ ಜಿಟಾಕ್ ಅಲ್ಲಿ ವಿಡಿಯೋ ಆಪ್ಷನ್ ಇರಲ್ಲ, ಬಟ್ ನೀವು ಚಾಟಿಂಗ್ ಮಾಡ್ಬೋದು. ಸೊ ಅದನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಡೌನ್ಲೋಡ್ ಬರುತ್ತೆ. ಸೊ ನಾನು ಸೇವ್ ಅಂತ ಕೊಟ್ರೆ ಸೇವ್ ಆಗುತ್ತೆ. ಅದಾದ ನಂತರ ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ ನಾವು ಕಂಪ್ಯೂಟರ್ ಅಲ್ಲಿ. ಸೊ ನಾನು ಅವಾಗಲೇ ತೋರಿಸಿದ್ ಬಂದು ಮೊಜಿಲಾ ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಗೆನೆ ಒಂದು ಪ್ಲಗಿನ್ ಬರುತ್ತೆ, ಅಂದ್ರೆ ನೀವು ಜಿಮೇಲ್ ಓಪನ್ ಮಾಡಿದಾಗ ಇನ್ಬಾಕ್ಸ್ ಅಲ್ಲಿ ವಿಡಿಯೋ ಚಾಟ್ ಮಾಡೋದು ಹೇಗೆ ಅಂತ. ಸೊ ಇದು ಬಂದು ಬ್ರೌಸರ್ ಇಲ್ದೇನೆ ಮಾಡಬೇಕು ಅಂತಂದ್ರೆ ಮಾಡಬಹುದು ನೀವು ಇದರಲ್ಲಿ. ಸೊ ನೋಡಿ ಪೂರ್ತಿ ಡೌನ್ಲೋಡ್ ಆದ್ಮೇಲೆ ನಾನು ಡಬಲ್ ಕ್ಲಿಕ್ ಮಾಡ್ತೀನಿ ಇಲ್ಲಿ. ಸೊ ಡಬಲ್ ಕ್ಲಿಕ್ ಮಾಡಿದಾಗ ರನ್ ಅಂತ ಕೇಳುತ್ತೆ. ಸೊ ಇನ್ಸ್ಟಾಲ್ ಮಾಡೋದು ಹೀಗೆ, ರನ್ ಅಂತ ಕೊಟ್ಟು ಒಂದು ಅಗ್ರಿಮೆಂಟ್ ಇರುತ್ತೆ, ಅದನ್ನ ಪೂರ್ತಿ ಓದಿ ಐ ಅಗ್ರಿ ಅಂತ ಕೊಡ್ಬೇಕು ನೀವು. ಅದಾದ ನಂತರ ಇನ್ಸ್ಟಾಲ್ ಮಾಡುತ್ತೆ ಸಾಫ್ಟ್ವೇರ್, ನಮಗೆ ಜಿಟಾಕ್ ಸಾಫ್ಟ್ವೇರ್ ನಮ್ಮ ಕಂಪ್ಯೂಟರ್ ಅಲ್ಲಿ. ಸೊ ನಾನು ನೋಡಿ ಇವಾಗ ಮೊಜಿಲಾ ಎಲ್ಲ ಕ್ಲೋಸ್ ಮಾಡ್ಬಿಡ್ತೀನಿ. ಇನ್ಸ್ಟಾಲೇಷನ್ ಫಿನಿಶ್ ಅಂತ ಕೊಡ್ತೀನಿ. ಸೊ ಇಲ್ಲಿ ನೋಡಿ ಜಿಟಾಕ್ ಒಂದು ಬಂತು ನಮಗೆ. ಸೊ ನಾನು ಇಲ್ಲೋಗಿ ಈ ರೀತಿ ಪಾಸ್ವರ್ಡ್ ಹಾಕಿ ಸೈನ್ ಇನ್ ಆದ್ರೆ
ನೋಡಿ ನಾನು ಮೊಜಿಲಾ ಓಪನ್ ಮಾಡಿಲ್ಲ, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಏನು ಓಪನ್ ಮಾಡಿಲ್ಲ. ಸೊ ಈ ರೀತಿ ಒಂದು ಗೂಗಲ್ ಸಾಫ್ಟ್ವೇರ್ ಜಿಟಾಕ್ ಸಾಫ್ಟ್ವೇರ್ ನ ನಾವು ಇನ್ಸ್ಟಾಲ್ ಮಾಡ್ಕೊಂಡಿದೀವಿ ನಮ್ಮ ಕಂಪ್ಯೂಟರ್ ಅಲ್ಲಿ. ಸೊ ಇದು ನಾವು ಕಂಪ್ಯೂಟರ್ ಸ್ಟಾರ್ಟ್ ಮಾಡಿದ ತಕ್ಷಣ ಬರುತ್ತೆ ಇದು. ಸೊ ನೋಡಿ ಈ ರೀತಿ ಸೈನ್ ಇನ್ ಮಾಡಿದ್ಮೇಲೆ ಯಾರ್ಯಾರು ನಮ್ಮ ಫ್ರೆಂಡ್ಸ್ ಇದಾರೋ ಅವಾಗಲೇ ನಾನು ಏನ್ ಲಿಸ್ಟ್ ತೋರಿಸ್ತೇವೆ ನೋಡಿ, ನಮ್ಗೆ ಯಾವ್ದಾರ ಮೇಲ್ಸ್ ಬಂದ್ರು ಅದನ್ನು ಕೊಡುತ್ತೆ ಅಲರ್ಟ್, ಈ ತರ ಮೇಲ್ಸ್ ಇದೆ ನಮ್ಮ ಇನ್ಬಾಕ್ಸ್ ಅಲ್ಲಿ ಅಂತ ಹೇಳಿ ಇಲ್ಲಿ ಅಲರ್ಟ್ ಕೊಡುತ್ತೆ. ಸೊ ಕ್ಲೋಸ್ ಮಾಡಿದೀನಿ. ಸೊ ನೋಡಿ ಅಲ್ಲೇನ್ ಫ್ರೆಂಡ್ಸ್ ಲಿಸ್ಟ್ ಇದ್ರು ಅವಾಗಲೇ ಅದೇ ಫ್ರೆಂಡ್ಸ್ ಲಿಸ್ಟ್ ಇಲ್ಲೂ ಇದಾರೆ. ಅವ್ರನ್ನ ಹೋಗಿ ಚಾಟ್ ಮಾಡ್ಬೇಕು ಅಂತಂದ್ರೆ ಫೋನ್ ಕಾಲ್ ಮಾಡ್ಬೇಕಂದ್ರೆ ಫೋನ್ ಕಾಲ್ ಮಾಡ್ಬೋದು, ವಾಯ್ಸ್ ಮತ್ತೆ ಅಕ್ಷರದಲ್ಲಿ ಚಾಟ್ ಮಾಡ್ಬೋದು ಇಲ್ಲಿ. ಬಟ್ ಇಲ್ಲಿ ವಿಡಿಯೋ ಮಾಡಕ್ಕಾಗಲ್ಲ. ವಿಡಿಯೋ ಮಾಡ್ಬೇಕು ಅಂತಂದ್ರೆ ನೀವು ಪ್ಲಗ್ ಇನ್ ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ. ಸೊ ಹಿಂಗಾಗ್ಬಿಟ್ಟು ಹಾಯ್ ಅಂತ ಎಂಟರ್ ಕೊಟ್ರೆ ಅವ್ರಿಗೆ ಹೋಗುತ್ತೆ, ಅಥವಾ ಕಾಲ್ ಅಂತ ಕಾಲ್ ಮಾಡಿದ್ರೆ ಅವ್ರ ಕಾಲ್ ಹೋಗುತ್ತೆ. ಸೊ ನಾನು ಎಂಡ್ ಕಾಲ್ ಅಂತ ಕೊಡ್ತೀನಿ. ಆ ರೀತಿ ನೀವು ವಾಯ್ಸ್ ಚಾಟಿಂಗ್ ಕೂಡ ಮಾಡಬಹುದು. ಅದಾದ ನಂತರ ಸೈನ್ ಔಟ್ ಆಗ್ಬೇಕು ಅಂದ್ರೆ ಇಲ್ಲಿ ಹೋಗಿ ನೀವು ಸೈನ್ ಔಟ್ ಅಂತ ಕೊಡ್ಬೋದು. ಸೊ ಹಿಂಗ್ ಮಿನಿಮೈಸ್ ಮಾಡ್ಕೊಂಡ್ರೆ ನಿಮ್ ಕಂಪ್ಯೂಟರ್ ಇರುತ್ತೆ, ಇಲ್ಲೇ ಸೇವ್ ಆಗಿರುತ್ತೆ ಅದು. ಕ್ಲೋಸ್ ಮಾಡ್ತೀನಿ ನಾನು. ಸೊ ಕ್ಲೋಸ್ ಮಾಡಿದ್ರೆ ನೋಡ್ಬೋದು, ಇಲ್ಲಿ ಹೋದಾಗ ನೋಡಿ ಇಲ್ಲಿರುತ್ತೆ ಜಿಟಾಕ್ ಅಂತ, ಅದನ್ನ ಓಪನ್ ಮಾಡಿ ನಾನು ಬೇಕಾದ್ರೆ ಸೈನ್ ಇನ್ ಆಗ್ಬೋದು. ಅಥವಾ ಇಲ್ಲಿ ಹೋದಾಗ ಆಲ್ ಪ್ರೋಗ್ರಾಮ್ಸ್ಗೆ ಹೋದಾಗ ಇಲ್ಲೂ ಜಿಟಾಕ್ ಇರುತ್ತೆ. ಸೊ ಇಲ್ಲಿ ಜಿಟಾಕ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಜಿಟಾಕ್ ಓಪನ್ ಆಗುತ್ತೆ. ಸೊ ಈ ರೀತಿ ಸೈನ್ ಇನ್ ಆಗ್ಬೋದು ನೀವು. ಮೊಜಿಲಾ ಬ್ರೌಸರ್ ಓಪನ್ ಮಾಡಿ gmail.com ಹೋಗಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ಬಿಟ್ಟೆ ನೀವು ಮಾಡ್ಬೇಕು ಅಂತೇನಿಲ್ಲ. ಚಾಟಿಂಗ್ ಮಾಡ್ಬೇಕಂದ್ರೆ ಜಿಟಾಕ್ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ನಿಮ್ ಕಂಪ್ಯೂಟರ್ ಇಂದ ಡೈರೆಕ್ಟ್ ಆಗಿ ಮಾಡಬಹುದು. ಅದೇ ರೀತಿ ಯಾಹೂ ಮೆಸೆಂಜರ್ ಅಂತ ಕೂಡ ಇದೆ, ಸ್ಕೈಪಿ ಅಂತ ಇದೆ. ಸೊ ನೀವು ಯಾವ್ದನ್ನ ಬೇಕಾದ್ರೂ ಉಪಯೋಗಿಸಬಹುದು. ಸೊ ಯಾವ್ದು ನಿಮ್ಗೆ ಅನುಕೂಲ ಅನ್ಸುತ್ತೋ ಅದನ್ನ ಉಪಯೋಗಿಸಬಹುದು. ಸೊ ಈ ವಿಡಿಯೋಲಿ ನಾವು ಚಾಟಿಂಗ್ ಬಗ್ಗೆ ತಿಳ್ಕೊಂಡಿದೀವಿ, ಜಿಟಾಕ್ ಯೂಸ್ ಮಾಡಿ ಚಾಟಿಂಗ್ ಮಾಡೋದು ತಿಳ್ಕೊಂಡಿದ್ವಿ. ಜಿಟಾಕ್ ಯೂಸ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಹತ್ರನು ಜಿಮೇಲ್ ಅಕೌಂಟ್ ಇರಬೇಕು, ನಿಮ್ಮ ಫ್ರೆಂಡ್ದು ಜಿಮೇಲ್ ಅಕೌಂಟ್ ಇರಬೇಕು, ಅವ್ರನ್ನ ನೀವು ಇನ್ವೈಟ್ ಮಾಡ್ಬೋದು. ಸೊ ನೋಡಿ ಹೇಗೆ ಇನ್ವೈಟ್ ಮಾಡೋದು ಅಂತ ತೋರಿಸ್ತೀನಿ ನಾನು. ಸೊ ಇದ್ರಲ್ಲಿ ನಾನು ಸೈನ್ ಇನ್ ಆಗ್ಬೇಕಾಗತ್ತೆ. ಮೊದಲಿಗೆ ಸೈನ್ ಇನ್ ಆದ ನಂತರ ಸೈನ್ ಇನ್ ಆದ ನಂತರ ಎಲ್ಲಾರ ಲಿಸ್ಟ್ ಇಲ್ಲಿರುತ್ತೆ. ಸೊ ಅದಾದ ನಂತರ ನೀವು ಬಿಸಿ ಇದ್ದೀರಾ ಅಥವಾ ಫ್ರೀ ಇದ್ದೀರಾ ಅಂತ ನೀವು ಸ್ಟೇಟಸ್ ಹಾಕ್ಬೇಕು ಅಂತಂದ್ರೆ ಹಾಕ್ಬೋದು. ಸೊ ಬಿಸಿ ಇದ್ರೆ ನೀವು ಬಿಸಿ ಅಂತ ಹಾಕಿದ್ರೆ ಸೊ ನೀವು ಬಿಸಿ ಅಂತ ಎಲ್ರಿಗೂ ಕಾಣಿಸ್ತಾ ಇರ್ತೀರಾ. ಅಥವಾ ಅವೈಲೇಬಲ್ ಅಂತ ಕೊಟ್ರೆ ನೀವು ಅವೈಲೇಬಲ್ ಇದ್ರೆ ಯಾರಿಗೆ ಬೇಕಾದ್ರೂ ಟಾಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಅದಾದ ನಂತರ ನೋಡಿ ಹಿಂಗೆ ಆಡ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಯಾರ್ದಾದ್ರು ಇಮೇಲ್ ಐಡಿ ಹಾಕಿ ಜಿಮೇಲ್ ಹಾಕ್ಬೇಕಾಗತ್ತೆ. ನೀವು ಜಿಮೇಲ್ ಇರೋರು ನಮ್ಮ ಹತ್ರ ಕಾಲ್ ಮಾಡ್ಬೇಕಾಗತ್ತೆ ಜಿಟಾಕ್ ಅಲ್ಲಿ ಮಾತಾಡ್ಬೇಕಾದ್ರೆ. ಅಥವಾ ನಿಮ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಯಾರಾದ್ರೂ ಇದ್ರೆ ಸೊ ನಿಮ್ಮ ಅಕೌಂಟ್ ಅಲ್ಲಿ ಇರುವ ಕಾಂಟ್ಯಾಕ್ಟ್ಸ್ ಅವ್ರನ್ನೆಲ್ಲಾನು ನೀವು ಕಾಲ್ ಮಾಡಬಹುದು ಯಾರನ್ನಾರು. ನೋಡಿ ಈ ರೀತಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೊಟ್ರೆ ಅವ್ರನ್ನ ಕಾಲ್ ಮಾಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಅಂತ ಕೊಡ್ಬೇಕಾಗತ್ತೆ. ನಾನು ಯಾರ್ದಾದ್ರೂ ಒಬ್ರು ಸೆಲೆಕ್ಟ್ ಮಾಡ್ಕೋತೀನಿ ಸದ್ಯಕ್ಕೆ, ನೆಕ್ಸ್ಟ್ ಅಂತ ಕೊಡ್ತೀನಿ. ಸೊ ಈ ರೀತಿ ಚೆಕ್ ಮಾಡಿ ಇನ್ವಿಟೇಷನ್ ಕಳಿಸುತ್ತೆ. ಸೊ ಇನ್ವಿಟೇಷನ್ ಹೋಗುತ್ತೆ, ಫಿನಿಶ್ ಅಂತ ಕೊಡ್ಬೇಕಾಗತ್ತೆ. ಸೊ ಈ ರೀತಿ ನೀವು ಇನ್ವಿಟೇಷನ್ ಕಳಿಸಿದ್ರೆ ಅವ್ರಿಗೆ ಅವರು ನಿಮ್ಗೆ ಚಾಟಿಂಗ್ ಅಲ್ಲಿ ಈ ಲಿಸ್ಟ್ ಅಲ್ಲಿ ಬರ್ತಾರೆ. ಈ ಲಿಸ್ಟ್ ಅಲ್ಲಿ ಬರ್ತಾರೆ. ಸೊ ಇನ್ವೈಟ್ ಅಂತ ಕೊಡ್ಬೋದು ನೀವು ಯಾರಿಗಾರು, ನಿಮ್ ಫ್ರೆಂಡ್ಸ್ ಲಿಸ್ಟ್ ಇರುತ್ತೆ. ಸೊ ಇಲ್ಲಿ ನೀವು ವ್ಯೂ ಅಂದ್ಬಿಟ್ಟು ಬರೀ ಆನ್ಲೈನ್ ಇರೋನ್ನ ಮಾತ್ರ ತೋರಿಸ್ಬೇಕು ಅಂತಂದ್ರೆ ಶೋ ಆಫ್ಲೈನ್ ಫ್ರೆಂಡ್ಸ್ ತೆಗೆದಾಕ್ಬಿಟ್ರೆ ಯಾರು ಆನ್ಲೈನ್ ಇದಾರೋ ಅವ್ರನ್ನ ಮಾತ್ರ ತೋರಿಸುತ್ತೆ. ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಶೋ ಆಫ್ಲೈನ್ ಫ್ರೆಂಡ್ಸ್ ಅಂದ್ರೆ ಎಲ್ಲಾರನ್ನೂ ತೋರಿಸುತ್ತೆ. ಸೊ ಈ ರೀತಿ ನೀವು ಶೋ ಆಫ್ಲೈನ್ ಫ್ರೆಂಡ್ಸ್ ಬರೀ ಯಾರು ಆನ್ಲೈನ್ ಇದಾರೋ ಅವ್ರನ್ನ ಮಾತ್ರ ಲಿಸ್ಟ್ ಮಾಡೋಕೆ ಈ ರೀತಿ ಮಾಡ್ಕೋಬಹುದು. ಅಥವಾ ಯಾರನ್ನಾರು ಸರ್ಚ್ ಮಾಡಬೇಕು ಅಂತಂದ್ರೆ ನೋಡಿ ಆ ಲಿಸ್ಟ್ ಅಲ್ಲಿ ಯಾರನ್ನಾರು ಸರ್ಚ್ ಮಾಡ್ಬೇಕಂದ್ರೆ ನೀವು ಅವ್ರ ಹೆಸರು ಟೈಪ್ ಮಾಡ್ತಾ ಇದ್ದಂಗೆ ಲಿಸ್ಟ್ ಅಲ್ಲಿ ಬರ್ತಾ ಇರುತ್ತೆ. ಸೊ ಈ ರೀತಿ ನಾವು ಜಿಟಾಕ್ ಉಪಯೋಗಿಸಿ ಚಾಟಿಂಗ್ ಮಾಡಬಹುದು. ಸಿಂಪಲ್ ಆಗಿ ಹಿಂಗ್ ಹೋಗ್ತೀರಾ, ಚಾಟ್ ಅಂತ ಕೊಡ್ತೀರಾ, ಇಲ್ಲಿ ಹಾಯ್ ಅಂತ ಟೈಪ್ ಮಾಡಿ ಎಂಟರ್ ಕೀ ಹೊಡೆದ್ರೆ ಅವ್ರಿಗೆ ಮೆಸೇಜ್ ಹೋಗುತ್ತೆ. ಅವರು ಅದೇ ಟೈಮಲ್ಲಿ ಅಲ್ಲಿಂದ ಕಳಿಸ್ತಾ ಇರ್ತಾರೆ, ನೀವು ರಿಪ್ಲೈ ಮಾಡಬಹುದು. ಸದ್ಯಕ್ಕೆ ನಾನು ಹಿಂಗೆ ಸೈನ್ ಔಟ್ ಆಗ್ತೀನಿ. ಸೈನ್ ಔಟ್ ಆಗಿ ಕ್ಲೋಸ್ ಮಾಡ್ತೀನಿ. ಗೆಳೆಯರೆ, ಈ ವಿಡಿಯೋಲಿ ನಾವು ಚಾಟಿಂಗ್ ಬಗ್ಗೆ ತಿಳ್ಕೊಂಡಿದೀವಿ. ಇನ್ ಮುಂದೆ ಬರುವಂತಹ ವಿಡಿಯೋಲಿ ಇನ್ನೂ ಹೆಚ್ಚಿಗೆ ಇಂಟರ್ನೆಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ವೀಕ್ಷಿಸೋದಕ್ಕೆ ಧನ್ಯವಾದಗಳು.